ಇಷ್ಟೆಲ್ಲ ನಡೆದಿದ್ರು ಶಿವರಾಜ್ ಅವರು ತನ್ನ ಹೆಂಡತಿಗೆ ಯಾವ ವಿಷಯನೂ ಗೊತ್ತಾಗಬಾರ್ದು ಅಂತ ಎಲ್ಲಾನು ತನ್ನ ತಲೆ ಮೇಲೆ ಹಾಕೊಂಡಿದ್ದಾರೆ. ನೀವು ಅವ್ರವರೆಗೂ ಹೋಗಿ ಅವ್ರಿಗೆ ತೊಂದರೆ ಕೊಡ್ಬೋದು ಅಂತ ಯೋಚನೆ ಮಾಡಿ ಮೊದಲೇ ಅವ್ರನ್ನ ಊರಿಗೆ ಬೇರೆ ಕಳ್ಸಿದ್ದಾರೆ. ಕಟ್ಕೊಂಡ್ ಹೆಂಡತಿಗೆ ಈ ಥರ ಅನ್ಯಾಯ ಆದ್ರೆ ಯಾವ ಗಂಡ ತಾನೇ ಸಹಿಸ್ಕೋತಾನೆ ಹೇಳಿ? ಒಂದ್ ವೇಳೆ ನಮಗೂ ಮದ್ವೆ ಆದ್ಮೇಲೆ ನನಗೆ ಈ ತರ ಪರಿಸ್ಥಿತಿ ಬಂದಿದ್ರೆ ಆಗ ನೀವೇನ್ ಮಾಡ್ತಿದ್ರಿ? ಹೇಳಿ, ಏನ್ ಮಾಡ್ತಿದ್ರಿ? ಅಂತ ನನ್ನ ಮಗನ್ನ ಕತ್ತರಿಸಿ ತುಂಡು ತುಂಡಾಗಿ ಮಾಡ್ತಿದ್ದೆ. ನೀನು ನನ್ನ ಹೆಂಡತಿ ಅಂತ ಹೇಳಕತ್ತಿಲ್ಲ, ನಿನ್ನ ಜಾಗದಾಗ ಬೇರೆ ಯಾರ ಇದ್ರು ನಾನು ಕೆಲಸ ಮಾಡೇ ಮಾಡ್ತಿದ್ದೆ. ನೋಡಿದ್ರಾ, ಈ ತರ ಆಗಿದ್ದಿದ್ರೆ ಅಂತ ಹೇಳಿದ್ರೇನೆ ನಿಮಗಿಷ್ಟು ಕೋಪ ಬರ್ತಿದೆ. ಆದ್ರೆ ಶಿವು ಅವ್ರ ಕಣ್ಣೆದುರುಗಡೆನೆ ಅವ್ರ ಹೆಂಡತಿಗೆ ಅನ್ಯಾಯ ಆಗ್ತಿದ್ರು ಅವ್ರ ಆತ್ರ ಪಡ್ಲಿಲ್ಲ. ಜ್ಯೋತಿ ಹೋದ್ಮೇಲೆ ಶ್ರೀರಾಮ್ನ ಕರೆದು ಬುದ್ಧಿ ಹೇಳೋ ಪ್ರಯತ್ನ ಪಟ್ರು. ಆದ್ರೆ ವಿಧಿ ಆಟ ಬೇರೆನೇ ಇತ್ತು. ಶ್ರೀರಾಮ್ ಜ್ಯೋತಿ ಜೊತೆ ತಪ್ಪಾಗಿ ನಡ್ಕೊಳ್ತಿರುವಾಗ ಕೋಪದಲ್ಲಿ ಜ್ಯೋತಿ ಅವನನ್ನ ತಳ್ಳಿಬಿಟ್ಲು. ತಳ್ಳಿದ ರಭಸಕ್ಕೆ ಶ್ರೀರಾಮ್ ತಲೆಗೆ ಸರಳ್ ಚುಚ್ಚಿ ಅವನು ಸತ್ತೋದ. ಇಂಥ ಪರಿಸ್ಥಿತಿನಲ್ಲಿ ಒಬ್ಬ ಗಂಡನಾದವನು ಇನ್ನೇನ್ ಮಾಡೋದಕ್ಕೆ ಸಾಧ್ಯ ಹೇಳಿ? ತನ್ನ ಹೆಂಡತಿ ಮಾನನ ಕಾಪಾಡೋದಕ್ಕೆ ಶಿವರಾಜ್ ಅವರು ಶ್ರೀರಾಮ್ನ ಮಣ್ಣು ಮಾಡಿದ್ರು. ಕ್ಷಣಕ್ಕೂ ಇದ್ಯಾವುದೋ ಅವ್ರ ಹೆಂಡತಿ ಕಿವಿಗೆ ಬೀಳ್ಬಾರ್ದು ಅಂತ ಒದ್ದಾಡ್ತಿದ್ದಾರೆ. ತಾವೇ ಕೊಲೆ ಮಾಡಿದ್ದು ಅಂತ ಎಲ್ಲಾನು ಅವ್ರ ತಲೆ ಮೇಲೆ ಹಾಕೊಂಡಿದ್ದಾರೆ. ಈಗ್ಲೂ ನಿಮಗೆ ಅವರು ಅಪರಾಧಿ ತರ ಕಾಣಿಸ್ತಿದ್ದಾರ? ನನಗೊಂದ್ ವೇಳೆ ಹೀಗಾಗಿದ್ರೆ ಅಂತ ಹೇಳಿದಕ್ಕೆ ನೀವು ಕೋಪ ಮಾಡ್ಕೊಂಡ್ರಲ್ಲ, ನಿಮ್ಮ ಕೋಪದಲ್ಲಿ ನ್ಯಾಯ ಇರೋದೇ ಆದ್ರೆ ಶಿವರಾಜ್ ಮಾಡಿದ್ರಲ್ಲೂ ನ್ಯಾಯ ಇದೆ ಅಲ್ವಾ? ಅವ್ರು ಮಾಡಿದ್ರೆ ತಪ್ಪು, ನೀವ್ ಮಾಡಿದ್ರೆ ಸರಿನಾ? ಯಾಕೆ ಅವ್ರ ಖಾಕಿ ಹಾಕಿಲ್ಲ ಅಂತನಾ? ನನ್ನನ್ ಕೇಳೋದಾದ್ರೆ ಈ ವಿಚಾರದಲ್ಲಿ ಶಿವರಾಜ್ ಅವರು ಶ್ರೀರಾಮಚಂದ್ರ. ಲೋಕದ ಕಣ್ಣಿಗೆ ಶ್ರೀರಾಮಚಂದ್ರ ಸೀತಾ ಮಾತೆನ ಅನುಮಾನಿಸಿ ವನವಾಸಕ್ಕೆ ಕಳ್ಸಿದ್ರು ಅನ್ನೋದಷ್ಟೇ ಗೊತ್ತು. ಆದ್ರೆ ಅದ್ರ ಹಿಂದೆ ತನ್ನ ಹೆಂಡತಿ ಪತಿವ್ರತೆ ಅಂತ ಇಡೀ ಲೋಕಕ್ಕೆ ಸಾಬೀತ್ ಮಾಡಿದಂತ ಸತ್ಯ ಯಾರಿಗೂ ಕಾಣಲ್ಲ. ಇಲ್ಲೂ ಅಷ್ಟೇ, ಕಾಮಾಲೆ ಕಣ್ಣೋರ್ಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಾಗೆ ಕಣ್ಣಿಗೆ ಕಂಡಿದ್ದೇ ಸತ್ಯ ಆಗಿದೆ. ನಿಮಗೆ ಶಿವರಾಜ್ ಅವರು ಒಬ್ಬ ಅಪರಾಧಿಯಾಗಿ ಕಾಣ್ತಿದ್ದಾರೆ ಹೊರತು ಅವ್ರ ಉದ್ದೇಶ ನಿಮಗ್ ಕಾಣಿಸ್ತಿಲ್ಲ, ಅವ್ರ ಒಳ್ಳೆತನ ನಿಮಗ್ ಕಾಣಿಸ್ತಿಲ್ಲ. ನೋಡಿ, ನಾನು ಹೇಳೋಷ್ಟು ಹೇಳಾಗಿದೆ. ಇನ್ನು ನಿರ್ಧಾರ ನಿಮಗ್ ಬಿಟ್ಟಿದ್ದು. ಈ ವಿಚಾರದಲ್ಲಿ ನಿರ್ಧಾರ ತಗೊಳ್ಳೋದಕ್ಕೆ ನಿಮಗ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಆದ್ರೆ ವಿಧಿ ಮುಂದೆ ನಾವೆಲ್ಲ ಕೇವಲ ಮನುಷ್ಯರಷ್ಟೇ. ಅಪರಾಧಿ ಅನ್ನೋದನ್ನ ಪಕ್ಕಕ್ಕಿಟ್ಟು ನ್ಯಾಯ ಅನ್ಯಾಯದ ಬಗ್ಗೆ ಯೋಚನೆ ಮಾಡಿ. ಆಗ ನಿಮಗೆ ನಿರ್ಧಾರ ತಗೊಳ್ಳೋದಕ್ಕೆ ಅನುಕೂಲ ಆಗ್ಬೋದು.
ಬಂದಾಗಿಂದ ನಾನು ಬರೀ ಸೋಲೋದಾಗೈತಿ. ಆದ್ರೆ ಈ ಸೋಲು ನನಗೆ ಭಾಳ ಕಾಡ್ತೈತಿ. ಇದ್ರಾಗ ಜಯ ಸಿಕ್ತಂದ್ರೂ ನನಗದು ಬೇಡ. ನನಗೆ ನನ್ನ ತಂಗಿ ಮುಖ್ಯ, ಆಕೆ ಭವಿಷ್ಯ ಮುಖ್ಯ. ಎಲ್ಲರೂ ಆಕೆ ಒಳ್ಳೇದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡಕತ್ತಾರ. ನಾ ಆಕೆ ಅಣ್ಣಾಗಿ ಆಕೆಗೆ ಹೆಂಗೆ ದ್ರೋಹ ಮಾಡಲಿ? ಇಲ್ಲ, ಜ್ಯೋತಿ ಆರಾಮಾಗಿರ್ಬೇಕು, ಆಕೆಗೇನು ಆಗಬಾರ್ದು. ನಾನಿಲ್ಲೇ ಇದ್ರೆ ಕರೆನ ಆಕೆ ನೆಮ್ಮದಿ ಹಾಳಾಗ್ತೈತಿ. ನಾನು ಈಗಿಂದೀಗ ಟ್ರಾನ್ಸ್ಫರ್ ಆರ್ಡರ್ ತಗೊಂಡು ಇವತ್ತ ಊರು ಬಿಟ್ಟು ಹೋಗ್ಬೇಕು. ಹೌದು, ಅದ ಸರಿ, ಹಂಗ ಮಾಡ್ತೇನೆ. ಊರೇ ಹತ್ತ ಮಗ ನಿಂದು ಎಂಥ ತ್ಯಾಗ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಕೊಡಲಿ ಏಟ ತಿಂದು ನೆರಳ ನೀಡೋ ಮರ, ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಶಿವಣ್ಣ, ನಿನ್ನನ್ನು ನಾನು ಏನೋ ಅಂದ್ಕೊಂಡಿದ್ದೆ, ಆದರೆ ನೀನು ಸಂಬಂಧಗಳಿಗೆ ಕೊಡೋ ಬೆಲೆನ ಬೇರೆ ಐತಿ. ಇವತ್ತು ಯಾಕೋ ನೀನು ನನ್ನ ದೃಷ್ಟಿ ಒಳಗೆ ಭಾಳ ದೊಡ್ಡ ಮನುಷ್ಯ ಆಗ್ಬಿಟ್ಟೆ.